ಇವತ್ತಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ನಂಗೆ ಕಮೆಂಟ್ ಮಾಡ್ತಿದ್ರಿ ಕಮರ್ಷಿಯಲ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾ ಇದ್ರಿ. ಈಗ ನಿಮಗೆಲ್ಲರಿಗೂ ಇಂಪಾರ್ಟೆಂಟ್ ಕ್ವಶನ್ನ ಇಂದು ಈ ವಿಡಿಯೋಲಿ ನಿಮಗೆ ತೋರಿಸಿಕೊಡ್ತೇನೆ. ಈ ಇಂಪಾರ್ಟೆಂಟ್ ಕ್ವಶನನ್ನು ನೀವು ಓದ್ಕೊಟ್ರಿಂದ ನಿಮಗೆ ಉತ್ತಮ ಅಂಕಗಳು ವಿಷಯಗಳು ಸಾಧ್ಯವಾಗುತ್ತದೆ. ಆದ್ದರಿಂದ ನೀವು ಈ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಓದಿ ಮತ್ತು ಪಾಸ್ ಆಗಲು ನಿಮಗೆ ಉಪಯೋಗವಾಗಲಿಕ್ಕೆ ಈ ವಿಡಿಯೋವನ್ನು ಮಾಡಲಿದ್ದೇನೆ. ನಡೆಯಿರಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಉಚಿತ ಒಪ್ಪಂದದ ಅವಶ್ಯಕ ಅಂಶಗಳು ಈಸ್ ಮೇನ್ ಇಂಪಾರ್ಟೆಂಟ್. ಇದನ್ನೇ ನೀವು ಓದ್ಕೋರಿ. ಇದರಲ್ಲಿ ಸಬ್ ಪಾಯಿಂಟ್ ಇದೆ. ನಿಮಗೆ ನೋಟ್ಸ್ ಬೇಕಂದರೆ ನನಗೆ ಕಮೆಂಟ್ ಹಾಕಿ. ನನ್ನ ಇಲ್ಲಾಂದ್ರೆ ಬಾಯಲ್ಲಿ ನಾನು ಈಗ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಲಿಂಕ್ ಕೊಡ್ತೀನಿ. ಅಲ್ಲಿ ನಿಮಗೆ ಎಲ್ಲ ನೋಟ್ಸ್ ದೊರೆಯುತ್ತವೆ. ಈಗ ಮತ್ತೆ ನೆಕ್ಸ್ಟ್ ಕ್ವಶನ್ ಕೇಳಿರ್ತಾರೆ ಏನಂತ, ಒಪ್ಪಂದದ ಅಥವಾ ಉಚಿತ ಒಪ್ಪಂದದ ಪ್ರಕಾರಗಳನ್ನು ಕೇಳ್ತಾರೆ. ಇಷ್ಟು ಒಪ್ಪಂದದ ಪ್ರಕಾರ ಇವು ಮೇನ್ ಇಂಪಾರ್ಟೆಂಟ್. ಫಸ್ಟ್ ಚಾಪ್ಟ್ರಲ್ಲಿ ನೀವು ಇವುಗಳನ್ನು ಮಾತ್ರ ಓದಬೇಕು. ಇವಲ್ಲಿ ಇಂಪಾರ್ಟೆಂಟ್ ಕ್ವಶನಲ್ಲಿ ಮಾನ್ಯತೆಯ ಆಧಾರದ ಮೇಲೆ, ರಚನೆಯ ಆಧಾರದ ಮೇಲೆ, ಆಮೇಲೆ ನೆರವೇರಿಸುವಿಕೆಯ ಆಧಾರದ ಮೇಲೆ, ವಿಶೇಷತೆಯ ಆಧಾರದ ಮೇಲೆ ಇದು ಇಂಪಾರ್ಟೆಂಟ್ ಆಗಲಿದೆ. ಈಗ ಮಾನ್ಯತೆಯ ಆಧಾರದ ಮೇಲೆ ಸಬ್ ಪಾಯಿಂಟ್ಸ್ ಇದೆ. ಉಚಿತ ಒಪ್ಪಂದ, ಅನುಚಿತ ಒಪ್ಪಂದ. ಬಹಳ ಸಿಂಪಲ್ ಆರ್ ಈಸಿಯೆಸ್ಟ್ ಉತ್ತರಗಳು ಇಲ್ಲಿ ದೊರೆಯುತ್ತವೆ. ನಿಮಗೆ ಯಾವುದು ಬೇಕು ನೀವು ನನಗೆ ಇಲ್ಲಿ ನಿಮಗೆ ಲಿಂಕನ್ನು ಬಿಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೀವು ತೆಗೆದುಕೊಂಡು ಓದಲಿಕ್ಕೆ ಚಲೋ ಆಗುತ್ತದೆ. ಈಗ ಇಲ್ಲಿ ಮತ್ತೊಂದು ಕ್ವಶನ್ ಇಲ್ಲಿದೆ, ಒಂದು ನಿಮಿಷ. ಉಚಿತ ಒಪ್ಪಂದವನ್ನು ಹೇಗೆ ಮುಕ್ತಾಯಗೊಳಿಸುವುದು ಅದು ಇಂಪಾರ್ಟೆಂಟ್ ಆಗಿದೆ. ನೀವು ಅದನ್ನು ಸಹ ಓದಿಕೊಳ್ಳಿ. ಈಗ ಮತ್ತೆ ಏನು ಇಂಪಾರ್ಟೆಂಟ್ ಇದೆ ಗೊತ್ತಾ, ಇದರಲ್ಲಿ ನೀವು ಸರಿಯಾಗಿ ಓದಿಕೊಳ್ಳುವುದೆಂದರೆ ಎಲ್ಲ ಇಂಪಾರ್ಟೆಂಟ್ ಇದೆ. ನಿಮ್ಗೆ ನೋಟ್ಸ್ ಬೇಕಂದರೆ ನಾನು ಲಿಂಕನ್ನು ಬಿಡ್ತೀನಿ, ಅದರಲ್ಲಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಧನ್ಯವಾದಗಳು. ಮತ್ತೆ ಇದೆ, ಮತ್ತೆ 2ನೇ ಚಾಪ್ಟರನ್ನು ಹಾಕ್ತೀನಿ, ಒಂದು ನಿಮಿಷ. ಇದು ಸಹ 2ನೇ ಚಾಪ್ಟರ್. ಇದರಲ್ಲಿ ಬಹಳ ಕಡಿಮೆ ಅಂದರೆ ಕಡಿಮೆ ಇದೆ. ಇಂಪಾರ್ಟೆಂಟ್ ಕ್ವಶನ್ ಅವು ಗ್ಯಾರಂಟಿ ಬರ್ತವೆ. ನಿಮಗೆ ಅವು ಇಂಪಾರ್ಟೆಂಟ್ ಕ್ವಶನ್ ಅಷ್ಟೇ PDF ಮಾಡಿ ಇಟ್ಟಿದ್ದೀನಿ. ನಿಮ್ಗೆ ಬೇಕಂದರೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತೆಗೆದುಕೊಳ್ಳಬಹುದು, ಆಯಿತಾ. ಈಗ ಇದರಲ್ಲಿ ಇದೆ ನೋಡಿ, ವಿಶೇಷ ಒಪ್ಪಂದಗಳು ಅಂದರೆ ಇದು ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿಯ ಇಂಪಾರ್ಟೆಂಟ್ ಕ್ವಶನ್ಗಳು ನಾಳೆ ಎಕ್ಸಾಮಲ್ಲಿ ಇದು ಗ್ಯಾರಂಟಿ ಬರ್ತವೆ. ಬಂದೇ ಬರ್ತವೆ. ಬಂದಿಲ್ಲ ಅಂದರೆ ನನ್ನ ಚಾನಲನ್ನು ನೀವು ಅನ್ಸಬ್ಸ್ಕ್ರೈಬ್ ಮಾಡಬಹುದು. ಓಕೆ, ಇದರಲ್ಲಿ ಈಗ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವುದೆಂದರೆ ನಷ್ಟ ಪರಿಹಾರ ಒಪ್ಪಂದ ಮತ್ತು ಜಾಮೀನುದಾರಿಕೆ ಒಪ್ಪಂದ. ಇವು ಮೇನ್ ಇಂಪಾರ್ಟೆಂಟ್. 15 ಮಾರ್ಕ್ಸಿಗೆ ಗ್ಯಾರಂಟಿ ಬರುವ ಸಾಧ್ಯತೆ ಇದೆ. ಇದನ್ನು ನೀವು ಓದ್ಕೋರಿ. ಇದನ್ನು ಆಮೇಲೆ ಇಲ್ಲಿ ಜಾಮೀನುದಾರನ ಹಕ್ಕುಗಳು, ಆಮೇಲೆ ನಷ್ಟ ಪರಿಹಾರ ಒಪ್ಪಂದ ಅವು ಬರ್ತದೆ. ಜಾಮೀನುದಾರನ ಹಕ್ಕುಗಳು, ಆಮೇಲೆ ಜಾಮೀನುದಾರ ಒಪ್ಪಂದ ಹೇಗೆ ಮುಕ್ತಾಯಗೊಳ್ಳುತ್ತದೆ, ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳಿವೆ. ಮತ್ತು ನೀವು ನಿಕ್ಷೇಪಕನ ಒಪ್ಪಂದನೂ ಇದೆ. ಅಂದರೆ ನಿಕ್ಷೇಪಕ ಅಂದರೆ ಬೇಲ್ಮೆಂಟ್ ಮತ್ತು ಬೇಲಿ ಅಂದರೆ ನಿಕ್ಷೇಪಕ, ಅದು ನಿಕ್ಷೇಪಿಕನ ಒಪ್ಪಂದ, ಇದು ನಿಕ್ಷೇಪಕನ ಒಪ್ಪಂದ. ಆಮೇಲೆ ಅವ್ರದ್ದು ಬೇಲಿಯನ್ ಬೇಲ್ಮೆಂಟ್ನ ಡ್ಯೂಟೀಸ್ ಅವು ಇಂಪಾರ್ಟೆಂಟ್ ಇದೆ, ಅವು ಓದ್ಕೋರಿ ನೀವು. ಆಮೇಲೆ ಇವು ನೋಟ್ಸ್ ಬೇಕಂದರೆ ನಮ್ಮ ಲಿಂಕನ್ನು ಬಿಡ್ತೀನಿ, ಅದರಲ್ಲಿ ನೋಡಿ. ನಿಕ್ಷೇಪಕನ ಮತ್ತು ನಿಕ್ಷೇಪಿತನ ಹಕ್ಕುಗಳು ಅವು ಇಂಪಾರ್ಟೆಂಟ್. ನಿಮಗೆ ನೋಟ್ಸ್ ಎಲ್ಲ ಇದೆ ಇದರಲ್ಲಿ. ನಿಮ್ಗೆ ಯಾವ್ದು ಬೇಕು, ವಿಡಿಯೋ ಭಾಳ ಲೆಂದಿ ಆಗ್ತದಂತ ನಾನು ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ ಮಾಡ್ತಿಲ್ಲಿದ್ದೇನೆ. ನಿಮಗೆ ಬೇಕಂದರೆ ನೀವು ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಆಮೇಲೆ ಇಲ್ಲಿ ಟೈಪ್ಸ್ ಆಫ್ ಏಜೆಂಟ್, ಕಾರ್ಯಭಾರಿಯ ಪ್ರಕಾರಗಳು, ಕಾರ್ಯಭಾರಿಯ ಹಕ್ಕುಗಳು, ಕಾರ್ಯಭಾರಿಯ ಅಂಶಗಳು, ಇವೆಲ್ಲ ಇಂಪಾರ್ಟೆಂಟ್. ನಿಮ್ಗೆ ಬೇಕಂದರೆ ನೋಡಿ, ಇಲ್ಲಿ ಕಾರ್ಯಭಾರಿಯ ಸೃಷ್ಟಿಯ ವಿಧಾನಗಳು ಇವು ಇಂಪಾರ್ಟೆಂಟ್. 5 ಮಾರ್ಕ್ಸಿಗೆ ಗ್ಯಾರಂಟಿ ಕೇಳ್ತಾರೆ. ಆಮೇಲೆ ಉಪ ಕಾರ್ಯಭಾರಿಯನ್ನು ಆಯ್ಕೆ ಮಾಡುವುದು ಹೇಗೆ, ಅದನ್ನು ಕರ್ತವ್ಯ ಕಾರ್ಯಭಾರಿನ ಉಪ ಕಾರ್ಯಭಾರಿನ ಹೇಗೆ ಆಯ್ಕೆ ಮಾಡೋದು, ಅವೆಲ್ಲ ಇಂಪಾರ್ಟೆಂಟ್. ರೈಟ್ಸ್ ಆಫ್ ಏಜೆಂಟ್ಸ್, ಕಾರ್ಯಭಾರಿಯ ಹಕ್ಕುಗಳು ಹೇಳಿದೆ ಹಂಗೆ ಬರ್ತದೆ. ಆಮೇಲೆ ಯಜಮಾನನ ಹಕ್ಕುಗಳು, ಆಮೇಲೆ ಯಜಮಾನನ ಕರ್ತವ್ಯಗಳು, ಆಮೇಲೆ ಕಾರ್ಯಭಾರಿ ಒಪ್ಪಂದದ ಮುಕ್ತಾಯ, ಆಮೇಲೆ ಇದಾವೆ ಇಂಪಾರ್ಟೆಂಟ್. ಇದರಲ್ಲಿ ಬೇಲಿ ಮತ್ತು ಬೇಲ್ಮೆಂಟ್ನ ಮೇನ್ ಇಂಪಾರ್ಟೆಂಟ್.
ಆಮೇಲೆ ಇಲ್ಲಿ ನಷ್ಟ ಇವು ಎರಡರೇ ಡಿಫ್ರೆನ್ಸ್ ಕೇಳ್ತಾರೆ. ಯಾವುದಂದರೆ ನಷ್ಟ ಪರಿಹಾರ ಒಪ್ಪಂದ ಮತ್ತು ಜಾಮೀನುದಾರಿಕೆಯ ಒಪ್ಪಂದ. ಇದು 100% ಕೇಳ್ತಾರೆ. ಬೇಕಂದರೆ ನೋಟ್ಸ್ ಬೇಕಂದರೆ ನಂಗೆ ಕಮೆಂಟ್ ಮಾಡಿರಿ ಯಾವ ಚಾಪ್ಟರ್ ಬೇಕು. ಈಗ ಮತ್ತೊಂದು ಚಾಪ್ಟರಲ್ಲಿ ಹೋಗೋಣ ಬನ್ನಿ. ಥರ್ಡ್ ಚಾಪ್ಟರಲ್ಲಿ ನೋಡಬೇಕೆಂದರೆ ಮಾರಾಟದ ಒಪ್ಪಂದ, ಅದರ ಬಗ್ಗೆ ಇದೆ. ಸರಕುಗಳು ಮತ್ತು ಮಾರಾಟ ಕಾಯ್ದೆ 1930. ಇದರಲ್ಲಿ ಮೇನ್ ಆಗಿ ಕೇಳೋದು ಮಾರಾಟ ಮತ್ತು ಮಾರಾಟ ಪ್ರಕ್ರಿಯೆ ಒಡಂಬಡಿಕೆ ಕೇಳಬಹುದು. ಆಮೇಲೆ ಷರತ್ತು ಮತ್ತು ಭರವಸೆ ಇದ್ರ ಮೇಲೂ ಕೇಳಬಹುದು. ನೀವು ಬಹಳಷ್ಟಾಗಿ ಈ ವಿಡಿಯೋವನ್ನು ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ತನಕ ಇದ್ದೀರಿ. ಇನ್ನೊಂದು ತನಕ ಮತ್ತೆ ಇಂಪಾರ್ಟೆಂಟ್ ಇದೆ. ಇದು ಷರತ್ತು ಮತ್ತು ಭರವಸೆ ನಡುವಿನ ವ್ಯತ್ಯಾಸವನ್ನು ಕೇಳಬಹುದು, ಕೇಳ್ತಾರೆ 100%. ಇವು ಇಂಪಾರ್ಟೆಂಟ್ ಇದ್ದಾವೆ, ನೀವು ನೋಡ್ಕೋಬಹುದು. ಸರಕುಗಳ ಸೌಮ್ಯ ವರ್ಗಾವಣೆ ಮತ್ತು ಮಳೆವತ್ತವಾದ ವರ್ಗಾವಣೆ ಇವು ಕೇಳಬಹುದು. ಆಮೇಲೆ ಇದರಲ್ಲಿ ಮೇನಾಗಿ ಮಾರಾಟ ಒಪ್ಪಂದದ ನಿರ್ವಹಣೆಯ ನಿಯಮ, ಇದು ಇಂಪಾರ್ಟೆಂಟ್. ಇದು 102% ಕೇಳ್ತಾರೆ, ಇದು ಕೇಳ್ತಾರೆ, ಗ್ಯಾರಂಟಿ ಕೇಳ್ತಾರೆ. ಆಮೇಲೆ ಮಾರಾಟದ ಕರ್ತವ್ಯ, ಆಮೇಲೆ ಮತ್ತೇನು ಕೇಳ್ಬೋದು ಅಂದರೆ ಅಪ್ರಾಪ್ತ ಮಾರಾಟಗಾರ ಅಂದರೆ 18 ವರ್ಷಕ್ಕಿಂತ ಒಳಗೆ ಪಟ್ಟ ವ್ಯಕ್ತಿಗಳಿಂದ ನಾವು ಹೆಂಗೆ ಮಾರಾಟ ಮಾಡ್ಬೋದು ಅಂತ ಇದರ ಮೇಲೆ ಇದರಲ್ಲಿ ಇಂಪಾರ್ಟೆಂಟ್ ಇರೋದು ಇಷ್ಟೇ. ಮತ್ತೆ ನೋಡೋಣ ಬನ್ನಿ ಗೈಸ್. ಇದರಲ್ಲಿ ಮತ್ತೆ ನಿಮಗೆ 4ನೇ ಚಾಪ್ಟರ್ ಇದು ಭಾರತೀಯ ಪಾಳುದಾರಿಕೆ ಕಾಯ್ದೆ 1932. ಇದರಲ್ಲಿ ಮೇನ್ ಆಗಿ ಕೇಳೋದೇನೆಂದರೆ ಪಾಳುದಾರಿಕೆಯ ವ್ಯವಹಾರ ಸಂಸ್ಥೆಯ ಸ್ವರೂಪ ಮತ್ತು ಲಕ್ಷಣ. ಇದು 100% ಮೇನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನು ನೀವು ಪ್ರಿಪೇರ್ ಆಗಿ. ಇದ್ರ ನೋಟ್ಸ್ ಬೇಕಂದರೆ ನನಗೆ ನೀವು ಕಮೆಂಟ್ ಮಾಡಿ. ಇದು ಪಾಳುದಾರಿಕೆಯ ಪ್ರಕಾರಗಳು ಗ್ಯಾರಂಟಿ ಕೇಳ್ತಾರೆ. ಕಾರ್ಯಶೀಲ ಪಾಳುದಾರ, ಸುಪ್ತ ಪಾಳುದಾರ, ನಾಮ ಮಾತ್ರ ಪಾಳುದಾರ, ಗುಪ್ತ ಪಾಳುದಾರ, ತೋರಿಕೆಯ ಪಾಳುದಾರ, ಲಾಭ ಮಾತ್ರ ಪಾಳುದಾರ, ಅಪ್ರಾಪ್ತ ಪಾಳುದಾರ, ನಿಯಮಿತ ಪಾಳುದಾರ. ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಇದೆ. ನೀವು ಎಕ್ಸಾಂಪಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದರೆ ನಿಮ್ಗೆ 15 ಮಾರ್ಕ್ಸ್ ಗ್ಯಾರಂಟಿ. ಪಾಳುದಾರಿಕೆಯ ವ್ಯವಹಾರ ಸಂಸ್ಥೆಯ ನೋಂದಣಿ. ನಾವು ವ್ಯವಹಾರ ಸಂಸ್ಥೆಯನ್ನು ಹೆಂಗೆ ನೋಂದಣಿ ಮಾಡ್ತೀವಿ, ಅವ್ರಿಗೆ ಅಪ್ಲಿಕೇಶನ್ ತಗೊಳ್ಳೋದು, ಅದರ ಮೇಲೆ ಬೇಕಾದ ಮಾಹಿತಿಗಳನ್ನು ಅಂಟಿಸಿಕೊಡ್ಬೇಕು. ಅವೆಲ್ಲ ಇಂಪಾರ್ಟೆಂಟ್. ಇದು ಕ್ವಶನಿನ ಆನ್ಸರ್. ಈಗ ನೀವು ಅಡ್ಮಿಷನ್ ಮಾಡುವಾಗ ಹೆಂಗೆ ಎಕ್ಸ್ಪ್ಲೇನ್ ಎಲ್ಲ ಅಂಟಿಸ್ಕೊಡ್ತೀರಲ್ಲ, ಫೋಟೋ ಗೀಟೋ ಸಹಿ, ಆಮೇಲೆ ಅಡ್ಮಿಷನ್ ಫೀಸ್ ಎಲ್ಲ ತುಂಬ್ತಿರಲ್ಲ, ಹಾಗೆ ಪಾಳುದಾರಿಕೆ ವ್ಯವಹಾರ ಸಂಸ್ಥೆಯನ್ನು ಪ್ರಾರಂಭಿಸಲು ಏನೇನು ಬೇಕಂತ ಇಲ್ಲಿ ಈ ಕ್ವಶನಲ್ಲಿದೆ. ಇದು ಇಂಪಾರ್ಟೆಂಟೇ, ಭಾಳ ಈಜಿ ಇದೆ. ಮತ್ತು ಪಾಳುದಾರಿಕೆನ ಹಕ್ಕುಗಳು ಮತ್ತು ಕರ್ತವ್ಯಗಳು, ಇದು ಇಂಪಾರ್ಟೆಂಟ್. ನಿಮಗೆ ಇಂಪಾರ್ಟೆಂಟ್ ಇದೆ. ನಾ ಈಗ ಎಕ್ಸ್ಪ್ಲೇನ್ ಕೊಡಲಿಕ್ಕೆ ಕುಂತಿಲ್ಲ, ಯಾಕಂದರೆ ಕುಂತ್ರೆ ಇದು ಭಾಳ ದೊಡ್ಡದಲ್ಲಿ ಹಿಂದಿ ವಿಡಿಯೋ ಆಗ್ತದೆ. ಅದಕ್ಕೋಸ್ಕರ ನೀವು ಈ ವಿಡಿಯೋನ ನೀವು ಪ್ಲೀಸ್ ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಆಲ್ವೇಸ್ ಸೆಟ್ ಮಾಡಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದು ಪಾಳುದಾರಿಕೆ ವ್ಯವಹಾರ ಸಂಸ್ಥೆಯ ವಿಸರ್ಜನೆ ಅಂದರೆ ಹೆಂಗೆ ಡಿಸ್ಟ್ರಾಯ್ ಮಾಡೋದು, ಅಂದರೆ ಬಂದ್ ಮಾಡೋದು ಪಾಳುದಾರಿಕೆ. ಆಮೇಲೆ ಇದು ಇಂಪಾರ್ಟೆಂಟ್. ನಿಯಮಿತ ಪಾಳುದಾರಿಕೆ ಹೊಣೆಗಾರಿಕೆಯ ಲಕ್ಷಣಗಳು ಮತ್ತು ನಿಯಮಿತ ಹೊಣೆಗಾರಿಕೆ ಪಾಳುದಾರಿಕೆ, ಇದು ಇಂಪಾರ್ಟೆಂಟ್. ಆಮೇಲೆ ನಿಮಗೆ ಇದು ಇಂಪಾರ್ಟೆಂಟ್ 5ನೇ ಚಾಪ್ಟರ್ ಇದೆ. ಅದೇ 5ನೇ ಚಾಪ್ಟರ್ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ. ಮತ್ತು ನೀವು ಯಾವ ಊರಿನಿಂದ ನೋಡ್ತಿದ್ದೀರಿ ಅಂತ ಕಮೆಂಟಲ್ಲಿ ನಿಮ್ಮ ಊರ ಹೆಸರನ್ನು ಹಾಕಿ. ನಿಮಗೆ ಬೇಕಂದರೆ ನನಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನನಗೆ ಈ 5ನೇ ಚಾಪ್ಟರ್ ಬೇಕಂದರೆ, ಕಮರ್ಷಿಯಲ್ ಲಾ 5th ಚಾಪ್ಟರ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಆಲ್ವೇಸ್ ಸೆಟ್ ಮಾಡ್ಕೊರಿ.